ಮಜಾ ಭಾರತ. ನಾನು ಭಾರತದಲ್ಲೇ ಯಾಕೆ ಇಡೀ ಪ್ರಪಂಚದಲ್ಲೇ ನಾನೇ ಲಕ್ಕಿಯಸ್ಟ್ ಗರ್ಲ್. ಯಾಕಂತ ಕೇಳ್ತೀರಾ, ನನಗಂಥ ಗಂಡ ಸಿಕ್ಕಿದ್ದಾನೆ. ಇದು ಅರಮನೆ ಅಲ್ಲದೆ ಇರ್ಬೋದು, ಆದರೆ ನನ್ನ ಗಂಡ ನನ್ನ ರಾಣಿ ಥರ ನೋಡ್ಕೋತಾನೆ. ನನ್ನ ಗಂಡ ಕೋಟಿಗೊಬ್ಬ ಅಲ್ಲಲ್ಲ 500 ಕೋಟಿಗೊಬ್ಬ. ಬೇರೆ ಹುಡುಗಿ ಜೊತೆ ಮಾತು ಆಡಲ್ಲ. ಯಾಕಂದ್ರೆ ನನಗೆ ಹೆಂಗೆ ಡಿಫ್ರೆಂಟ್ ಆಗಿ ಲವ್ ಮಾಡೋದು, ಹೆಂಗೆ ಡಿಫ್ರೆಂಟ್ ಆಗಿ ಸರ್ಪ್ರೈಸ್ ಕೊಡೋದು ಅಂತ ಹೇಳೋದ್ರಲ್ಲೇ ಟೈಮ್ ಸಾಕಾಗಲ್ಲ. ಹಲೋ, ಹಾ ಕಣೆ, ಫಸ್ಟ್ ಕ್ಲಾಸ್ 3rd ಮನೆನೆ, ಬಂದ್ಬಿಡು. ಪಾಪ ನನ್ನ ಫ್ರೆಂಡ್ ಶಿಲ್ಪ ಇವತ್ತು ಡಿವೋರ್ಸ್ ಆಗೋಯ್ತು, ತುಂಬಾನೇ ಬೇಜಾರಲ್ಲಿದ್ದಾಳೆ. ಅದಕ್ಕೆ ನಾನು ನನ್ನ ಗಂಡ ಸೇರಿ ಸಮಾಧಾನ ಮಾಡಬೇಕು. ಬಂಬು, ನನಗೆ ಪ್ರಾಕ್ಟೀಸ್ ಟೈಮ್ ಆಗ್ತಾ ಇದೆ, ನಾನು ಹೋಗಿ ಬರ್ತೀನಿ. ಓಕೆ? ನೀನ್ ಇವತ್ತು ಕ್ರಿಕೆಟ್ ಪ್ರಾಕ್ಟೀಸ್ ಹೋಗ್ತಿಲ್ಲ. ಯಾಕೆ? ಯಾಕಂದ್ರೆ ರೀ, ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಅವಳು ಡಿವೋರ್ಸ್ ಆಗೋಯ್ತು, ತುಂಬಾ ಬೇಜಾರಲ್ಲಿದ್ದಾಳೆ. ನಾನು ನೀನು ಸೇರಿ ಸಮಾಧಾನ ಮಾಡ್ಬೇಕು. ಬಂಬು, ನಿನ್ಗೆ ಚೆನ್ನಾಗಿ ಗೊತ್ತು, ನಿನ್ ಬಿಟ್ಟು ಬೇರೆ ಯಾವ ಹುಡುಗಿನೂ ನಾನು ಕಣ್ಣೆತ್ತು ನೋಡಲ್ಲ ಅಂತ ಹೇಳಿ. ಹೀಗಿರ್ಬೇಕಾದ್ರೆ ನಾನೇ ಅವಳು ಸಮಾಧಾನ ಹೇಳಲೆ? ನೀನ್ ನಿಲ್ಲೇಬೇಕು. ಆಗಲ್ಲ. ನಿಲ್ಲೇಬೇಕು. ನಿನ್ಗೋಸ್ಕರ ಇರ್ತೀನಿ, ಆದ್ರೆ ಜಾಸ್ತಿ ಹೊತ್ತಿರಲ್ಲ. ಓಕೆನಾ? ಓಕೆ. ಕಿಟ್ಟಿಲ್ಲೇ ಹಣ್ಣು ಅನ್ಸುತ್ತೆ. ಬಾರೆ, ಬೇಜಾರ್ ಮಾಡ್ಕೋಬೇಡ, ಎಲ್ಲ ಸರಿ ಆಗುತ್ತೆ, ಬಾ. ಲೇ ಶಿಲ್ಪ, ಏನೇ ಅಳ್ತಾ ಬರ್ತೀಯ ಅಂದ್ರೆ ಫುಲ್ ಜೋಶಲ್ಲಿ ಬಂದಿದ್ಯಾ? ಇವತ್ತು ನನಗೆ ಸ್ವತಂತ್ರ ಸಿಕ್ಕಿದ ದಿನ ಕಣೆ. ಇವತ್ತು ನನಗೆ ಇಂಡಿಪೆಂಡೆನ್ಸ್ ಡೇ. ಸಂಸಾರ ಅನ್ನೋ ಸಾಗರದಿಂದ ಹಾರಿ ಬಂದಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಯಾರು? ನನ್ನ ಹಸ್ಬೆಂಡ್. So sweet, so cute, so handsome. I love him. ನನ್ನ ಗಂಡ ಕಣೆ. ಅದಕ್ಕೆ ಹೇಳ್ತಿರೋದು ಕಣೆ, I love him too. ಇಲ್ಲಿ ನೋಡು, ಪಕ್ಕದ ತೋಟದಲ್ಲಿರೋ ಮಾವಿನ ಹಣ್ಣು ಯಾವಾಗಲೂ ರುಚಿಯಾಗಿ ಇರುತ್ತೆ. ಗಿರಿವಿ ಅಂಗಡಿಯಲ್ಲಿ ಇಟ್ಟಿರೋ ಬಂಗಾರ ಸಹಿತ ವಾಪಸ್ ತಗೋಬಹುದು. ನಿನ್ ಗಂಡನ ಮೇಲೆ ಇಟ್ಟಿರೋ 2 ಕಣ್ಣನ್ನು ವಾಪಸ್ ತೆಗಿಯಕ್ಕೆ ಆಗ್ತಿಲ್ಲ. ಹಾಯ್, ಐ ಆಮ್ ಶಿಲ್ಪಾ. ಯಾಕೇನಾಯ್ತು? ನೀವು ತುಂಬಾ ಹಾಟ್ ಇದ್ದೀರಾ. ತಂಪಾಯ್ತಾ? ನಿಮ್ಗೇನಾಯ್ತು? ನೀವು ತುಂಬಾ ಕೂಲ್ ಇದ್ದೀರಾ. ನೋಡಿ, ನೀವು ಅಪ್ಪಿ ತಪ್ಪಿನೂ ಕೂಡ ಕಾಶ್ಮೀರ ಕಡೆ ಹೋಗ್ಬಿಡಿ. ಅಲ್ಲಿರೋ ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗಿ ಪ್ರವಾಹ ಬರುತ್ತೆ. ನೀವು ಅಷ್ಟೇ, ಅಪ್ಪಿ ತಪ್ಪಿ ಕೂಡ ಕಾವೇರಿ ಕಡೆ ಹೋಗ್ಬೇಡಿ. ಯಾಕೆ? ಅಲ್ಲಿರೋ ನೀರೆಲ್ಲ ಮಂಜುಗಡ್ಡೆ ಆಗಿ ಬರಗಾಲ ಬಂದ್ಬಿಡುತ್ತೆ. ಅಯ್ಯೋ ನಾಟಿ, ನೀವೆಷ್ಟು ಹಾಟ್ ಇದೀರ ಅಂತ ಹೇಳಿದ್ರೆ ಕಲ್ಲು ತರ ಇದ್ದಿದ್ದ ನನ್ನ ಹೃದಯನೇ ಕರಗಿ ನೀರಾಗೋಯ್ತು. ನೋಡಿ, ನೀವು ಯಾವ್ದೇ ಕಾರಣಕ್ಕೂ ಬಾಲಿವುಡ್ ಹೋಗ್ಬೇಡಿ. ಯಾಕೆ? ಹೀರೋಯಿನ್ ಆಗ್ಬಿಡ್ತೀರಾ. ಇನ್ನೊಂದು ಸ್ಟ್ರಿಕ್ಟ್ ವಾರ್ನಿಂಗು, ಮಿಸ್ ಆಗಿ ಕೂಡ ಮಜಾ ಭಾರತಕ್ಕೆ ಬರಬೇಡಿ. ನಿರಂಜನ್ ಇದ್ದಾನೆ. ಗೊತ್ತಿತ್ತು. ಅಕಸ್ಮಾತ್ ನಾನು ನಿಮ್ಮನೆಗೆ ಬಂದ್ರೆ? ಅಯ್ಯೋ ನಾಟಿ, ಎಲ್ಲಿ ನಿಮ್ಮ ಬೆಂಡೆಕಾಯಿ ಕೊಡಿ. ತಪ್ಪು ತಿಳ್ಕೊಬೇಡಿ, ಐ ಮೀನ್ ನಿಮ್ಮ ಲೇಡೀಸ್ ಫಿಂಗರ್ ಕೊಡಿ. ಬರ್ತಾ ಇಲ್ವಲ್ಲಪ್ಪ. ಶಿಲ್ಪ, ನಮ್ಮಿಬ್ಬರ ಮೊದಲನೇ ಭೇಟಿಯ ಸವಿ ನೆನಪಿಗಾಗಿ ಈ ಉಂಗ್ರ ನಿಮ್ಗೆ ಕಾಣಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಸೈಜ್ ದೊಡ್ಡದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು, ಇದೇ ಖುಷಿ ನನ್ಗೇನು ಇಲ್ವಾ? ಕುಡಿಯೋಕೆ 28 ವರ್ಷದ ಹಳೇ ವೈನ್ ಇದೆ, ಆಗುತ್ತಾ? ನಂಗೆ ತುಂಬಾ ಇಷ್ಟ. ಜಸ್ಟ್ 2 minutes ಬಂದ್ಬಿಡ್ತೀನಿ. ನಿನ್ ಗಂಡ ಕಚ್ಕುಲಿ ಕೊಡ್ತಾನೆ ಕಡೆ, ನಿನ್ ಗಂಡ ಕಚ್ಕುಲಿ ಕೊಡ್ತಾನೆ ಕಡೆ. ಲೇ ಶಿಲ್ಪ, ಏನೇ ಅಳ್ತಾ ಬರ್ತೀಯಾ ಅಂದ್ರೆ ಫುಲ್ ಜೋಶಲ್ಲಿ ಬಂದ್ಬಿಟ್ಟಿದ್ಯಾ? ಅದನ್ನ ಬಾಯ್ ಮಾತ್ರ ಹೇಳ್ಬೋದಲ್ಲೇ, ಹೊಡೆದಾಕ್ ಹೇಳ್ತೀಯಾ? ಏನ್ ಗೊತ್ತಾ, ಈ ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕಳ್ಚಿಟ್ಟಿದ್ದ ದಿನ ಕಣೆ ಇವತ್ತು. ನನಗೆ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಫ್ಲೈಯಿಂಗ್ ಲೈಕ್ ಅ ಪೆಂಗ್ವಿನ್, ಯು ನೋ. ಶಿಲ್ಪ, ಹೌ ಅಬೌಟ್ ಅ ವೈನ್? ನೈಸ್. ಯು ಸಿ, ನಿಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋಂತಹ ಖುಷಿಲಿ ನಾವು ಇದನ್ನ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ಹಿಂಗ್ ಕುಡಿಯೋಣ. ಏನೇ? ನನಗೆಲ್ಲಿ ವೈನು? ಓ ಮೈ ಗಾಡ್, ಸಾರಿ ಚೀನಾ, ನೀನ್ ಇರೋದೇ ಮರ್ತ್ಬಿಟ್ಟೆ ಕಣೆ.
ಇಟ್ಸ್ ಓಕೆ, ನೀನು ಇದನ್ನ ತಗೋ, ನಾನು ಬೇರೆ ಕುಡಿತೀನಿ. ಏನು ಬೇಕಾಗಿಲ್ಲ, ನೀವು ಹೋದ್ಮೇಲೆ ನಾನೇ ತಗೋತೀನಿ. ನಾನೆಲ್ಲ ಹೋಗ್ತಾ ಇದ್ದೀನಿ. ಕ್ರಿಕೆಟ್ ಪ್ರಾಕ್ಟೀಸ್ಗೆ ನಾನು ಹೋಗ್ತಾ ಇಲ್ಲ. ನೀ ಹೋಗ್ತಿದ್ಯಾ? ನಾನು ಹೋಗ್ತಾ ಇಲ್ಲ. ಹೋಗ್ತಿದ್ಯಾ? ನಾನು ಹೋಗ್ತಾ ಇಲ್ವೇ? ನೀ ಹೋಗ್ತಿದ್ಯಾ? ಹೋಗ್ತಿದ್ಯಾ? ಈ ಕ್ರಿಕೆಟ್ ಆಡ್ತೀರಾ? ಅಫ್ಕೋರ್ಸ್, ಬೌಲಿಂಗ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ನೀವು ಬೌಲರಾ ಬ್ಯಾಟ್ಸ್ಮನ್? ಓಪನಿಂಗ್ ಬ್ಯಾಟ್ಸ್ಮನ್. ನಂಗೆ ಬ್ಯಾಟ್ಸ್ಮನ್ ಅಂದ್ರೆ ತುಂಬಾ ಇಷ್ಟ. ನಾನು ನಿಮ್ಗೆ ಕ್ರಿಕೆಟ್ ಹೇಳ್ಕೊಡ್ಲಾ? ಇಲ್ಲ, ಇಲ್ಲಿ ನೋಡಿ, ನಂಗೆ ಚಿಕ್ಕವಳಿದ್ದಾಗಿಂದನು ಇದ್ದನು ಕ್ರಿಕೆಟ್ ಆಟ ಅಂದ್ರೆ ತುಂಬಾ ಇಷ್ಟ. ನಾನು ವಿರಾಟ್ ಕೊಹ್ಲಿ ಟ್ಯಾಟೂನ ಎಲ್ಲ ಹಾಕ್ಸಿದ್ದೀನಿ ಗೊತ್ತಾ? ಎಲ್ಲ ಹಾಕ್ಸಿದ್ದೀರಾ? ಬೇಡ ಕಣೆ. ನೀವು ತೋರಿಸಿ. ಒಂಚೂರು ತೋರಿಸ್ತೀನಿ. ಬೇಡ ಕಣೆ. ನೀವು ತೋರಿಸಿಪ್ಪ. ಒಂಚೂರು ತೋರಿಸ್ಬಿಡ್ತೀನಿ. ಬೇಡ ಕಣೆ. ತೋರಿಸಲ್ಲ ಬಿಡಿ. ಮಿಸ್ ಶಿಲ್ಪಾ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ ಕ್ರಿಕೆಟ್ ಹೇಳ್ಕೊಡ್ಲಾ? ಇಲ್ಲಿ ಕ್ರಿಕೆಟ್ ಆಡೋಕೆ ಗ್ರೌಂಡೇ ಬೇಕು ಅಂತ ಏನಿಲ್ಲ, ರೂಮ್ ಇದ್ರೂ ಸಾಕು. ಅಂದ್ರೆ ನಾನು ಹೇಳಿದ್ದು ಬ್ಯಾಟ್ ಇಟ್ಕೊಂಡು ಸುಮ್ಮನೆ ಟ್ರಯಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಜಸ್ಟ್ ದೊಡ್ಡ ಹಾಲ್ ಇದ್ರೆ ಸಾಕು ಒಂದಿದ್ದು. ಹೇಳ್ಕೊಡ್ಲಾ? ಬೊಂಬು, ಹೋಗಿ ನಾನು ಬ್ಯಾಟ್ ತಗೊಂಡ್ ಬಾ. ಹೋಗಿ ಬ್ಯಾಟ್ ತಗೊಂಡ್ ಬಾ. ಶಿಲ್ಪಾ, ಯುನೋ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನ್ ಬ್ಯಾಟ್ ತಗೊಂಡ್ ಬಾ. ಯು ಸಿ ಶಿಲ್ಪಾ, ನಾವು ಕ್ರಿಕೆಟ್ ಅನ್ನೋ ಆಟ ಆಡಬೇಕಾದ್ರೆ ಬಾಡಿ ಮತ್ತು ಸೋಲನ್ನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿರ್ಬೇಕು. ಎದುರುಗಡೆ ಬೌಲರ್ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಫೋಕಸ್ ಮಾಡ್ತಾ ಇರಬೇಕು. ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ಈ ಆಟದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬರ್ತದೆ. ಫೋಕಸ್ ಜಾಸ್ತಿ ಆಯ್ತು, ಕ್ರಿಕೆಟ್ ದೂರದಿಂದ ಹೇಳ್ಕೊಡ್ಬೋದು. ಏನ್ ಗೊತ್ತಾ, ನಂಗೆ ಬ್ಯಾಟ್ ಹಿಡಿಯೋಕೆ ಬರಲ್ಲ. ನಾನು ಹಿಡಿಸ್ತೀನಿ. ಹಿಂಗ್ ಇಟ್ಕೊಳ್ಳಿ. ನೋಡಿ, ಈಗ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಸ್ವಲ್ಪ ಬ್ಯಾಟ್ ನ ಕೆಳಗಡೆ ಇಟ್ಟು ಬೆಂಡ್ ಮಾಡಿ ನಿಂತ್ಕೋಬೇಕು. ಅಯ್ಯೋ, ನೀವು ಅಷ್ಟೊಂದು ಬೆಂಡ್ ಆದ್ರೆ ಬ್ಯಾಟ್ ಹೋಗುತ್ತೆ ಮೇಲಿದೆ. ಬ್ಯಾಟ್ ನ ಬಿಗಿಯಾಗಿ ಹಿಡ್ಕೊಂಡಿರ್ಬೇಕು. ನೋಡಿ, ನಾವು ಸ್ಟೇಡಿಯಾಗಿ ನಿಂತ್ಕೊಂಡಿರ್ಬೇಕು. ಎದುರುಗಡೆ ಬೌಲರ್ ಬಾಲ್ ಮಾಡಕ್ ಬರ್ತಾ ಇರ್ತಾರೆ. ಎಲ್ಲೋಗ್ತಾ ಇದ್ದೀರಾ? ಎದುರುಗಡೆ ಬೌಲರೇ ಬರ್ತಾ ಇಲ್ಲ. ಅಯ್ಯೋ ಶಿಲ್ಪಾ, ಅದು ಬೌಲರ್ ಅಲ್ಲ, ಅಲ್ಲಾಡ್ಸ ಕ್ಯಾಮ್ರಾಮನ್ ಕಾಂತಣ್ಣ. ಯು ನೋ ಒನ್ ಥಿಂಗ್, ಸೇ ಅವ್ರಿಗೆ ಬ್ಯಾಟಿಂಗು ಬರಲ್ಲ, ಬೌಲಿಂಗು ಬರಲ್ಲ. ಬನ್ನಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬ್ಯಾಟ್ ಇಟ್ಕೊಳ್ಳಿ. ಓಕೆ, ನೀವು ಸ್ಟಡಿಯಾಗಿ ನಿಂತ್ಕೊಂಡಿರ್ಬೇಕು. ಓಕೆ, ಸ್ವಲ್ಪ ಬೆಂಡ್ ಆಗಿಪ್ಪ. ಓಕೆ. ಎದುರುಗಡೆ ಬೌಲರ್ ಬಾಲ್ ಮಾಡಿದ ತಕ್ಷಣ ನಾವು ಬ್ಯಾಟ್ ಅನ್ನ 2 ಸಲ ಅಲ್ಲಾಡಿಸಿ ಜೋರಾಗಿ ಎತ್ತಿ ಹೊಡಿಬೇಕು. ಸ್ವಲ್ಪ ಏನಾಯ್ತು? ಎಲ್ಲಿ ನೋವಾಯ್ತು? ನೋಡಿ, ಈಗ ನಾನು ನಿಮ್ಗೆ ಧೋನಿ ಶಾಟ್ ಹೇಳ್ಕೊಡ್ತೀನಿ. ಅಂದ್ರೆ ಹೆಲಿಕಾಪ್ಟರ್ ಶಾಟ್. ಅಲ್ಲಿದೆ. ಅಯ್ಯೋ, ಅದು ಇಲ್ಲಿದೆ. ಬಗ್ಗೆ ಬಿಗಿಯಾಗಿ ಇಟ್ಕೊಳ್ಳಿ ಬ್ಯಾಟ್ ನ. ಓಕೆ. ಡಿಸ್ಟರ್ಬೆನ್ಸ್ ಆಗುತ್ತೆಪ್ಪ, ನೀವು ಸ್ವಲ್ಪ ಬಗ್ಗೆ. ಓಕೆ. ಎದುರುಗಡೆ ಬೌಲರ್ ಬರ್ತಾ ಇರ್ತಾನೆ. ಬಾಲ್ ಬಂತು, ಜೋರಾಗಿ ಬೀಸಿ ಹೊಡಿಬೇಕು. ಸರಿ, ಯಾವ್ದೇ ಹುಡುಗಿಗೆ ಬಿದ್ದು ಸಾಂಗ್ ಹಾಕ್ತೇನೋ, ನಿನ್ನ ಹುಡುಗಿ ಬೀಳಿ ಟಮ್ಟೆ ಸೌಂಡೇ. ಹೋಗು, ಬ್ಯಾಟ್ ನ ಒಳಗಡೆ ಇಟ್ಬಿಟ್ಟು ಬಾ. ಆಯ್ತು ಬಿಡು, ಅದಕ್ಕಾಗಿ ಗುರಾಸ್ತೀಯ. ನಾನೇ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ನೀನೇನೇ ಹೇಳು. ಏನ್ ಹೇಳಿ ಸಾಯೇ? ನೀನೇನೇ ಹೇಳು, ನಿನ್ ಗಂಡಂಗೂ ನಿಂಗೂ ಮ್ಯಾಚೇ ಇಲ್ಲ. ಏರೋಪ್ಲೇನ್ ಓಡಿಸೋನಿಗೆ ಎತ್ತಿನ ಗಾಡಿ ತಂದು ಕೊಟ್ಟಂಗಿದ್ಯಲ್ಲ. ಶಿಲ್ಪ, ಈ ಕಾಲೇಜಲ್ಲಿ ಇಷ್ಟು ವರ್ಷದಲ್ಲಿ ನಾನು ನೋಡೇ ಇಲ್ಲಲ್ವೇ? ಅವಾಗ ಬಿಡೆ, ಲೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಬರೀ ಓದು ಅಂತ ಬುಕ್ ವರ್ಮ್ ಆಗಿದ್ದೆ. ಇವಾಗ ಬೆಡ್ ಬಗ್ ಆಗಿದ್ಯಾ? ಹಾಗಲ್ಲ ಕಣೆ, ಡಿವೋರ್ಸ್ಗೆ ಏನೇ ಕಾರಣ? ಮದ್ವೆ ಆಗಿ ನಾನು ಡಿವೋರ್ಸ್ ಆಗ್ತಿದ್ದೇನೆ. ಸರಿಯಾಗಿ ಹೇಳೆ. ಅವನಿಗೆ ನನ್ನಿಂದ ಯಾವ ಖುಷಿನೂ ಸಿಗ್ತಾ ಇರ್ಲಿಲ್ವಂತೆ. ನಿನ್ನಿಂದ ಇಡೀ ಏರಿಯಾಗೆ ಖುಷಿ ಸಿಕ್ತಿತ್ತಲ್ಲೇ? ಆಗಲ್ಲ ಕಣೆ, ನೀನ್ ತುಂಬಾ ಒಳ್ಳೆಯವಳು, ಎಲ್ಲರ ಜೊತೆ ಪ್ರೀತಿಲಿರ್ತೀಯ, ಎಲ್ಲರೂ ಖುಷಿಯಾಗಿರ್ತಾರೆ ಅಂದೆ. ಶಿಲ್ಪ, ನೋಡಿ, ಈ ಕ್ರಿಕೆಟ್ ಅನ್ನೋ ಆಟ ಇದೆಯಲ್ಲ, ಅದನ್ನ ಆಡ್ಬೇಕಾದ್ರೆ ನಾವು ಯಾವಾಗ್ಲೂ ನಮ್ಮ ಮೈಂಡ್ ಒಂದೇ ಕಡೆ ಕಾನ್ಸಂಟ್ರೇಟ್. ಇಲ್ಲೂ ಜಾಗ ಇದೆ. ಸೋ ಫನ್ನಿ ಕಪಲ್, ಮೇಡ್ ಫಾರ್ ಈಚ್ ಅದರ್. ಹೌದು, ನಿಮ್ಮ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಜಸ್ಟ್ 2 years. ಈ ವರ್ಷ ಲಾಸ್ಟ್ ಅನ್ಸುತ್ತೆ. ನಿನ್ ಗಂಡ ಕಚ್ಕೊಳಿ ಕೊಡ್ತಾನೆ ಕಡೆ. ಮೇಷ್ಟ್ರೆ, ಇಷ್ಟು ಮರ್ಯಾದೆ ಇದ್ಯಾ? ಪುಟ್ಕೋಸಿ ಮರ್ಯಾದೆ ಮೇಷ್ಟ್ರೆ. ಹೋಯ್ತಾ ನಿಮ್ಗೆ ಗೊತ್ತಾಗ್ತದೆ.
ಮೇಷ್ಟ್ರೆ 10 ವರ್ಷ ಆದ್ಮೇಲೆ ನಮ್ಮೂರಿಗೆ ನಾಟಕ ಕಲ್ಸಕ್ ಬಂದಿದ್ದೀರಾ, ನಿಮ್ ಗುಂಡಿಗೆ ಮೆಚ್ಚಬೇಕು ಮೇಷ್ಟ್ರೆ. ಸುತ್ತ ತಳ್ಳಲಿ ನಮ್ ನಾಟಕ A1 ಬರ್ಬೇಕು ಅಂತ ರಿಹರ್ಸಲ್ಗೆ ಕಾಸ್ಟ್ಯೂಮ್ ಎಲ್ಲ ತರಿಸ್ಬಿಟ್ಟಿದ್ದೀನಿ. ಗೊಬ್ರ ನೀ ಶುರು ಮಾಡೋ. ಸನ್ಮಾನ ಮೇಷ್ಟ್ರೆ, ಆ ಕಿಸ್ಕಾಲ್ ಕೃಷ್ಣಂಗೆ ಹೇಳಿ ನೀವು ಸನ್ಮಾನ ಸಾಮಾನ್ ತಗ ಬೇಗ ಬಂದ್ಬಿಡ್ಲ ಅಂತ ನೆಲ್ ಕಿಸ್ಕ ನಿಂತಿದ್ದನು. ಇರೋಲ್ಲ ಸಾಮಾನ್ ತಕೊಂಡ್ ಅಲ್ಲಿಂದ ಬರ್ಬಾರ್ದ? ಏನ್ಲದು ಕೈಯಲ್ಲಿ ಗಿರ್ಗಿಟ್ಲೆ ತಿರ್ಸ್ತಾ ಇದೀಯಾ? ಗಿರ್ಗಿಟ್ಲೆ ಅಲ್ಲ, ಚಕ್ರ ಬಿಡ್ತಾವ್ನಿ. ಬಿಡು ಚಕ್ರ ಸಮಯ ಗಂಟ ಬಿಡ್ತೀಯ, ಆಮೇಲೆ ಏನ್ ಬಿಟ್ಟಿ ನಿಮ್ಮ ಅಪ್ಪನ ಕಾಚಪೋಡಿ ಹಾಕೊಡು. ಸಿಗಡೆ ಎಷ್ಟು ಚೇರ್ ಹಾಕೋ. ಬೇಡ ಬಿಡು. ಬೇಡ ಅಂತ ಬಿಡು. ಕುತ್ಕೊಳ್ಳಿ ತಗೊಳ್ಳಿ ಮೇಷ್ಟ್ರೆ ಗುರು ಕಾಣಿಕೆ. ಇದೆಲ್ಲ ಯಾಕೆ ಬೇಡ ಅಂತ ಕಣ. ಅಲ್ಲೇ ಕೊಡು. ಏನ್ಲ ಕಿಸ್ಗಾಲು, ಈಗ್ಲೇ ಕೃಷ್ಣನ್ ವೇಷ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಲೇ ಸುತ್ತ ತಳ್ಳಿಲಿ ನನ್ನಂಗ್ ಕೃಷ್ಣನ್ ಮಾಡನ್ ಯಾವನ್ಲ ಅವನೇ? ಅದು ಅಲ್ಲದೆ ನಮ್ಮ ಅಪ್ಪ ನನಗ್ ಕೃಷ್ಣ ಅಂತ ಹೆಸರಿಟ್ಟವನೆ, ಅದಕ್ಕೆ ನಾನೇ ಕಾಸ್ಟ್ಯೂಮ್ ಎಲ್ಲ ಹೊಲ್ಸ್ಕೊಂಡ್ ಬಂದ್ಬಿಟ್ಟಿವ್ನಿ. ನೀನ್ ನಾಟಕದಲ್ಲಿ ಏನ್ ಕಿಸ್ತಿದ್ಯಾ ಅಂತ ನಾವ್ ಕಾಣುವ? ಮೇಷ್ಟ್ರೆ ಕಿಸಿಬೇಡಿ, ಮುಚ್ಕೊಂಡ್ ನಮ್ ಪಾತ್ರ ಹಂಚಿ. ಒಳ್ಳೆ ಮರ್ಯಾದೆ ಕೊಟ್ಟೆ ಕಣ. ಇದ್ಯಾವ ಪುಟ್ಕೋಸಿ ಮರ್ಯಾದೆ ಮೇಷ್ಟ್ರೆ, ಹೋಯ್ತಾ ನೋಡ್ತಾರೆ ಇನ್ನು ಹೆಂಗ್ ಕೊಡ್ತೀವಿ ಅಂತ. ಫಸ್ಟ್ ಪಾತ್ರ ಹಂಚಿ. ಹಂಗಾರೆ ಸಿಕಂಡಿ ಮಾಡು ನೀನು. ಏನಂದ್ರೆ ಸಿಕಂಡಿ ಮಾಡು ಅಂದೆ. ಮೆಟ್ಟ ಅಲ್ಲಿ ಬಿಟ್ಟಿದ್ರೆ ಇಲ್ಲಿ ಬಿಟ್ಟಿದ್ರೆ ಮೇಷ್ಟ್ರೆ? ಅಲ್ಲೇ ಅವೆ ತಕೊಂಡ್ 3 ರೇಟ್ ಹೊಡೆದ್ ಬಿಡಿ ಮೇಷ್ಟ್ರೆ. 15-20 ಸಾವಿರ ಖರ್ಚು ಮಾಡಿ ಸಿಕಂಡಿ ಪಾತ್ರವಂತೆ. ಅಲ್ಲಿ ಕುಂತ ನೋಡಿ ಮೂಸಂಡಿ ಅವನ್ಗ ಪಾತ್ರ ಕೊಡಿ. ಯಾಕ್ಲ ಮಾತ್ ಜಾಸ್ತಿ ಮಾಡ್ತಾ ಇದ್ಯಾ? ನನಗ್ ದುರ್ಯೋಧನ ಕೊಡಿ. ಕೊಟ್ಬಿಡಿ, ಉದುರಿಸ್ಬಿಡ್ತಾನವ. ಮಕ ನೋಡ್ಕ ಮಕ್ವ ಮೇಷ್ಟ್ರೆ. ಸೀನ್ರಿಗೆ ಲಕ್ಷ ಅಲ್ಲ 1.5 ಲಕ್ಷ ಖರ್ಚಾಗ್ಲಿ, ನಾನು ವಹಿಸ್ಕೊತೀನಿ. ದುರ್ಯೋಧನ ಪಾತ್ರ ನನ್ಗೇನೆ. ನನಗ್ ದುರ್ಯೋಧನ ಅಪೋಸಿಟ್ ಭೀಮನ್ ಕೊಡಿ ಮೇಷ್ಟ್ರೆ, ನಂದು ಲಕ್ಷ ಖರ್ಚಾಗ್ಲಿ. ಯಾಕ್ಲಾ ಲಕ್ಷ್ಮ ಮುದೆ ಮೊದ್ಲು ಅಂಗಡಿ ಬಾಕಿ ತೀರ್ಸೋಗು. ಅಷ್ಟೇ ನಾನು ಹೆಂಡ್ತಿಗೆ ನಾನು ಮಾತು ಕೊಟ್ಟಿನಿ, ಭೀಮನ್ನೇ ಮಾಡ್ತೀನಿ ಅಂತ. ನನಗೆ ಭೀಮ ಬೇಕೇ ಬೇಕು. ಬಯಲ್ ಮುಂದಕ್ಕೆ ಬಗ್ಗು ಎದಾಳ ಪಟ್ಟಿದೆ. ಕುಂಡಿಲಿ 2 ಫೋಟ್ ಬಾಡಿಲ್ಲ, ಭೀಮನ್ ಮಾಡೋಣ. ಅದ್ ನಮ್ಮಪ್ಪ ಮಾಡ್ತಿದ್ ಪಾತ್ರ ನನಗ್ ಬೇಕೇ ಬೇಕು. ಅದೆಲ್ಲ ಗೊತ್ತಿಲ್ಲ ಮೇಷ್ಟ್ರೆ. ತಲಾಂತರದಿಂದ ಭೀಮನ್ ಪಾತ್ರ ನಮ್ಮ ಅಪ್ಪ ಮಾಡ್ತಿದ್ದ, ಅಮ್ಮನ್ ಮಗ ನಾನು ಆ ಪಾತ್ರ ಮಾಡ್ತೀನಿ. ಮೇಷ್ಟ್ರೆ ಇವಂದ್ರಲ್ಲಿ ಎಷ್ಟು ಬಾಡದವು? ಬರೀ ಗುಂಟು ಮೂಳೆ. ಮೇಷ್ಟ್ರೆ ಅದೆಲ್ಲ ಗೊತ್ತಿಲ್ಲ, ಭೀಮನ್ ಪಾತ್ರ ನಾನೇ ಮಾಡ್ತೀನಿ. ಮೇಷ್ಟ್ರೆ ನಾನು ಅದೇ ಅಪ್ಪಂಗ್ ಹುಟ್ಟಿರೋನು, ನನ್ಗೂ ಭೀಮ ಬೇಕೇ ಬೇಕು. ಅದೆಲ್ಲ ಗೊತ್ತಿಲ್ಲ ಕಡ್ಲ, ಭೀಮನ್ ಪಾತ್ರ ನಾನೇ ಮಾಡೋನು. ನಿನ್ಗೆ ಏರಿ ಕೆಳಗೆ ಹೊಡೆದ್ ಮರ್ತು ಬಿಟ್ಲಾ? ಮುಟ್ಟೆ ತಗೊಂಡ್ ನಾನ್ ಹೊಡೆದ್ ನೀವ್ ಮರ್ತು ಬಿಟ್ಟಲ್ಲ. ಮಾತಾಡ್ತಾ ಇದ್ದೀಕಲ್ಲ. ಇವ್ರಿಬ್ಬರಿಗೂ ಒಬ್ನೇ ಅಪ್ಪ. ನೀವಿಬ್ರು ಅಣ್ಣ ತಮ್ದಿರಲ್ಲ? ನೀನ್ ಅಣ್ಣನ? ಹೌದು. ನೀನ್ ಧರ್ಮರಾಯ ಮಾಡು. ಓಕೆ. ನೀನ್ ಭೀಮನ್ ಮಾಡ್ಲಾ? ನಾನು. ನೀನ್ ದುಶ್ಯಾಸನ ಮಾಡು. ನಾನು ಶಕುನಿ ಮಾಡ್ಲಾ? ಪಿಸ್ಕಾಲು ನೀ ಏನ್ಲ ಮಾಡ್ತಾ ಇದ್ದಿ ಇಲ್ಲಿ? ಚಕ್ರ ಬಿಡ್ತಾವ್ನಿ. ಅಯ್ಯ ನಿನ್ ಮಕ್ ನನ್ ಜೋಡ್ ತುರ್ಕಿರಿ ಆಶೀರ್ವಾದ ತಗಬಾ. ಪ್ರಾರ್ಥನೆ ತಗೊಳ್ರಲ್ಲ. ಆಯ್ತು ಮೇಷ್ಟ್ರೆ.